ಪ್ರಿಯ ಸ್ನೇಹಿತರೆ, ಕಳೆದ ತರಗತಿಯಲ್ಲಿ ನಾವು ಕುಮಾರವ್ಯಾಸನ ಒಂದು ಪರ್ವದ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೇವೆ. ದ್ರೌಪದಿ ಸಹಜವಾಗಿ ತನಗಾದಂಥ ಅವಮಾನವನ್ನು ಪ್ರತೀಕಾರವಾಗಿ ತೀರಿಸಿಕೊಳ್ತಾ ಅಲ್ಲಿ ಪಾಂಡವರಿಗೆ ಬಂದೊದಗಿರುವಂಥ ಸಮಸ್ಯೆಯನ್ನು ಕೂಡ ದೂರ ಮಾಡುವಂತಹ ಒಂದು ಶಕ್ತಿಯಾಗಿ ನಿಂತಿದ್ದಾಳೆ. ಸಹಜವಾಗಿ ನಮಗನ್ಸುತ್ತೆ ಮಹಾಭಾರತ ಅನ್ನುವಂಥ ಒಂದು ಉದ್ಗ್ರಂಥ ಏನೆಲ್ಲ ಸಾಮಾಜಿಕ ವಿಚಾರಗಳನ್ನು ನಮಗೆ ತಂದು ತಲುಪಿಸುವಂಥ ಕೆಲಸ ಮಾಡ್ತಾ ಇದೆ ಅನ್ನುವಂಥ ವಿಚಾರ ನಮಗೆ ಕಾಣದೇ ಇರೋದಿಲ್ಲ. ಆ ದೃಷ್ಟಿಯಿಂದ ನಮಗನ್ಸುವಂಥ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ನಿಕೃಷ್ಟ ಸ್ಥಿತಿಯ ಬದುಕನ್ನು ನಡೆಸ್ತಾ ಇರುವಂತಹ ದ್ರೌಪದಿಗೆ ತಾನು ಅನುಭವಿಸ್ತಾ ಇರುವಂಥ ಸಂಕಷ್ಟದಿಂದ ಆಚೆ ಬರಲಿಕ್ಕೆ ಒಂದಲ್ಲೊಂದು ದಾರಿಯನ್ನು ಹುಡುಕೊಂಡಿದ್ದಾಳೆ. ಅದರಲ್ಲಿ ಅವಳು ಯಶಸ್ವಿ ಕೂಡ ಆಗಿದ್ದಾಳೆ. ವಿಶೇಷ ಅಂತ ಅಂದರೆ ಭೀಮ ಅವಳ ಪ್ರತಿಯೊಂದು ಪ್ರತಿಜ್ಞೆಯನ್ನು ಈಡೇರಿಸ್ತಾ ಇದ್ದಾನೆ ಕೂಡ. ಆ ದೃಷ್ಟಿಯಲ್ಲೇ ಈಗ ಕೀಚಕನ ಒಂದು ವಿಚಾರ ಕೂಡ ಬಂದಿದೆ. ವಿರಾಟ ರಾಜನ ಆಸ್ಥಾನದಲ್ಲಿ ಅಟ್ಟಹಾಸದಿಂದ ಮೆರೆತಾ ಇರುವಂಥ ಕೀಚಕನ ಒಂದು ಪಾಪದ ಕೊಡ ತುಂಬಿರುವಂತಹ ವ್ಯವಸ್ಥೆಯಾಗಿ ಇಂದು ಅವನ ಅವನತಿಯ ಹಾದಿಯನ್ನು ಅವನಾಗಿ ಅವನು ಕಂಡುಕೊಂಡಿದ್ದಾನೆ. ಆ ದೃಷ್ಟಿಯಲ್ಲಿ ಕೇವಲ ನೆಪ ಮಾತ್ರವಾಗಿ ದ್ರೌಪದಿ ಒಂದು ಪಾತ್ರವಾಗಿ ಹೊಸ ಹೋಗ್ತಾ ಇದೆ. ನಮಗೆ ಗೊತ್ತಿದೆ, ಮಹಾಭಾರತದ ಪ್ರತಿಯೊಂದು ಆಗುಹೋಗುಗಳ ಹಿಂದೆ ಧರ್ಮ ಕೆಲಸ ಮಾಡ್ತಾ ಇದೆ. ಧರ್ಮದ ಹಿನ್ನೆಲೆ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯು ಅಧರ್ಮವನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಬೇಕು ಎಂಬುದೇ ನಮ್ಮ ಭಗವದ್ಗೀತೆಯ ಬಹಳ ಮುಖ್ಯವಾದ ವಿಚಾರ. ಅದರ ತಾತ್ಪರ್ಯದಂತೆ ಇಲ್ಲಿಯೂ ಕೂಡ ಒಂದು ಪ್ರಸಂಗ ಬಂದಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಕಳೆದ ತರಗತಿಯಲ್ಲಿ ನೀವು 8 ಮತ್ತು 9 ಪದ್ಯಗಳನ್ನು ಅಭ್ಯಾಸ ಮಾಡಿ ಮತ್ತೆ ಈಗ 7 ಮತ್ತು 8 ಪದ್ಯಗಳನ್ನ ಅಭ್ಯಾಸ ಮಾಡಿ ಇವತ್ತು 9 ಮತ್ತು 10ನೇ ಪದ್ಯದ ವಿಚಾರಕ್ಕೆ ಬರ್ತಾ ಇದ್ದೇವೆ. ನೋಡಿ, ಕಳೆದ ತರಗತಿಯಲ್ಲಿ ಚರ್ಚೆ ಆಯಿತು ಹೇಗೆ ನಾವು ಅನಿವಾರ್ಯವಾಗಿ ನನ್ನ ಸುಖದ ಅನುಭವಕ್ಕೆ ಎಲ್ಲರೂ ಬರ್ತಾರೆ, ಆದರೆ ಕಷ್ಟಕ್ಕೆ ಯಾರೂ ಬರೋದಿಲ್ಲ ಅನ್ನೋಂಥ ನೋವನ್ನು ದ್ರೌಪದಿ ತನ್ನ ಗಂಡನಾದ ಭೀಮನಲ್ಲಿ ಹೇಳ್ಕೊತಾಳೆ. ಅದಕ್ಕೆ ಭೀಮ ಕೂಡ ಹೇಳ್ತಾನೆ, ಹೌದು, ಕೆಲವರು ಸಂಪಾದನೆ ಮಾಡ್ತಾರೆ, ಕೆಲವರು ಉಂಡುಕೊಂಡು ಆರಾಮಾಗಿರ್ತಾರೆ. ನನ್ನ ಹಣೆ ಬರಕ್ಕೆ ಏನು ಹೇಳಿ, ನನ್ನ ವಿಪರ್ಯಾಸವೇ ಹೀಗಾಗಿ ಉಳಿದಿದೆ. ಆದರೆ ನಾವು ಯಾರಿಗೂ ಎದುರುಕೊಂಡು ಬದುಕ್ತಾ ಇಲ್ಲ ದ್ರೌಪದಿ, ನಮ್ಮ ಅಣ್ಣನ ಧರ್ಮದ ಆಜ್ಞೆಗೆ ಒಳಪಟ್ಟಿದ್ದೇವೆ ಅಷ್ಟೇ. ಇಲ್ಲದಿದ್ದರೆ ನಿನಗಿಂತ ಸಂಕಷ್ಟಕ್ಕೆ ನಾವು ಯಾರೂ ಹೊಣೆ ಮಾಡಿಕೊಡ್ತಾ ಇರಲಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದೆಲ್ಲ ದ್ರೌಪದಿಗೆ ಆನಂದ ತರುವಂಥ ವಿಚಾರ ಅಲ್ಲವೇ ಅಲ್ಲ. ಯಾಕೆಂದರೆ ದ್ರೌಪದಿಗೀಗ ಸಮಸ್ಯೆಯಿಂದ ಆಚೆಗೆ ಬರಲಿಕ್ಕೆ ಗಂಡನ ಸಹಕಾರ ಬೇಕೇ ಹೊರತು ಆತನ ಸಹಾನುಭೂತಿಯ ಅವಶ್ಯಕತೆ ಆಕೆಗೆ ಉಳಿದುಕೊಂಡಿಲ್ಲ. ಅದರ ಅಗತ್ಯವೂ ಕೂಡ ಆಕೆ ಉಳಿದಿಲ್ಲ. ಹಾಗಾಗಿ ಈಗಾಗಿರುವಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಅವಳಿಗಿರೋ ಒಂದೇ ಒಂದು ಮಾದರಿ ಅಂತಂದರೆ ಕೀಚಕನಿಂದ ತನ್ನನ್ನು ತಾನು ಸಂಪೂರ್ಣವಾಗಿ ಮುಖಗೊಳಿಸ್ಕೊಳ್ಳೋದು. ಆ ಒಂದು ಶಕ್ತಿ ಇರೋದು ಭೀಮನಿಗೆ ಮಾತ್ರ. ಹಾಗಾಗಿ ಭೀಮನನ್ನು ಹೇಗಾದರೂ ಮಾಡಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂಥ ನಿರ್ಧಾರ ಆಕೆಯ ಮನಸ್ಥಿತಿಯನ್ನು ಕಾಡ್ತಾ ಇದೆ. ಹಾಗಾದರೆ ಆಕೆ ಮುಂದೆ ಭೀಮನ ಒಂದು ಮರ್ಮವನ್ನು ತಾಕುವಂಥ ಮಾತುಗಳನ್ನ ಹೇಗಾಡ್ತಾಳೆ, ಹೇಗೆ ಕೈ ಚೆಲ್ಲಿದಂಥ ಭೀಮನನ್ನು ಸಹಜವಾಗಿ ತನ್ನ ಹಿಡಿತಕ್ಕೆ ತಗೊಂಡು ಆತನನ್ನು ಒಬ್ಬ ಪೌರುಷವಂತನಾದಂತಹ ಪುರುಷನನ್ನಾಗಿ ನಿರ್ಮಾಣ ಮಾಡ್ತಾಳೆ. ಆ ಮೂಲಕವಾಗಿ ತನಗೆ ಬಂದಿರೋ ಸಂಕಷ್ಟವನ್ನು ಹೋಗಲಾಡಿಸಲಿಕ್ಕೆ ಭೀಮ ಸಹಕಾರವನ್ನು ಹೇಗೆ ಪಡಿತಾಳೆ ಅನ್ನುವಂಥದ್ದೇ ಒಂದು ವಿಶೇಷ. ಅದಕ್ಕೆ ಬಹಳ ಮುಖ್ಯವಾಗಿ 9ನೇ ಪದ್ಯವನ್ನು ಅಭ್ಯಾಸ ಮಾಡ್ತಾ ಮತ್ತೆ 10ನೇ ಪದ್ಯವನ್ನು ಕೂಡ ಇವತ್ತು ಮುಕ್ತಾಯ ಮಾಡೋಣ. ಬನ್ನಿ. ಹೆಂಡತಿಯ ಅರಿವದಲ್ಲಿ ಒಬ್ಬನೇ ಗಂಡ ಪೂಸೆ, ವೈರಿಯರು ಕಡಿಖಂಡವನ್ನು ಮಾಡುವನು, ಮೇಣ್ ತನ್ನೊಡಲ ನಿಕ್ಕುವನು. ಗಂಡರೈವರು 3 ಲೋಕದ ಗಂಡರು, ಒಬ್ಬಳನ್ನಾಡಲಾರಿರಿ, ಗಂಡರೋ ನೀವು ಭಂಡರೋ ಹೇಳೆಂದಳಿಂದು ಮುಖಿ. ಪುರುಷನಿಗೆ ಸಹಜವಾಗಿ ಬಹಳ ಕೋಪ ಬರುವಂಥದ್ದು ಯಾವಾಗಪ್ಪ ಅಂತಂದರೆ ಅವನ ಪೌರುಷತ್ವದ ಬಗ್ಗೆ ಪ್ರಶ್ನೆ ಬಂದಾಗ. ಆತ ಎಂತಹ ಹೇಳಿಯೇ ಆಗಲಿ, ಒಂದು ಹೆಣ್ಣಿನಿಂದ ನೀನು ನಿಜವಾಗಿಯೂ ಕೂಡ ಪುರುಷನೇ ಎಂಬಂಥ ಪ್ರಶ್ನೆ ಕೇಳಿಬಿಟ್ರೆ ಆತನಿಗೆ ಇಡೀ ತನ್ನ ಅವಯವಗಳೆಲ್ಲ ಹಿಡಿದು ಬೀಳುವಂಥದ್ದನ್ನು ಕಾಣ್ತೇವೆ. ಅದನ್ನೇ ನಾವು ಪ್ರಚೋದನೆ ಅಂತ ಕರಿತೇವೆ. ಸಹಜವಾಗಿ ಆ ಒಂದು ಪ್ರಚೋದನೆ ಕೊಡುವಂತಹ ಒಂದು ತೀಕ್ಷ್ಣ ಶಕ್ತಿಯನ್ನು ಈಗ ದ್ರೌಪದಿ ತನ್ನ ಬಾಯಿಗಳಿಂದ ಹೇಳ್ತಾ ಇದ್ದಾಳೆ. ಏನು? ಹೆಂಡತಿಯ ಹರಿಬದಲ್ಲಿ ಒಬ್ಬನೇ ಗಂಡ ಕೂಸೆ, ವೈರಿಯನ್ನು ಕಡಿಗಂಡ ಮಾಡುವನು, ಮೇಣ್ ತನ್ನೊಡಲ ನಿಕ್ಕುವನು. ಗಂಡರೈವರು 3 ಲೋಕದ ಗಂಡರು, ಒಬ್ಬಳನ್ನಾಳಲಾರಿರಿ, ಗಂಡರೋ ನೀವು ಭಂಡರೋ ಹೇಳೆಂದಳಿಂದುಕಿ. ಈ ಮಾತನ್ನು ಕೇಳಿದ ಮೇಲೂ ಕೂಡ ಭೀಮ ತಣ್ಣಗಿದ್ದರೆ ಆ ಹೆಸರಿಗೆ ಅವಮಾನ. ಆ ದೃಷ್ಟಿಯಿಂದ ನೋಡಿ, ಹೆಂಡತಿಯ ಹರಿಬದಿಯಲ್ಲಿ ಒಬ್ಬನೇ ಗಂಡ ಕೂಸೆ, ವೈರಿಯ ಕಡಿಖಂಡವನ್ನು ಮಾಡುವನು, ಮೇಣ್ ತನ್ನೊಡಲ ನಿಕ್ಕುವನು. ಗಂಡರೈವರು 3 ಲೋಕದ ಗಂಡರು, ಒಬ್ಬಳನ್ನಾಳಲಾರಿರಿ, ಗಂಡರೋ ನೀವು ಭಂಡರೋ ಹೇಳೆಂದಳಿಂದು ಮುಖಿ. ಇಲ್ಲಿ ಸೂಕ್ಷ್ಮವನ್ನು ಗಮನಿಸಿ. ಗಂಡರೋ ಬಂಡರೋ ಎಂಬಂಥ ಈ
ಆದರೆ ಭೀಮ ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ. ಭೀಮ ಹಾಗಾಗುವಂಥ ವ್ಯಕ್ತಿತ್ವ ಅಲ್ಲವೇ ಅಲ್ಲ. ತನ್ನ ಎದುರುಗಡೆ ಇರುವಂತಹ ಎಲ್ಲ ವೈರಿಗಳನ್ನು ಖಡಖಂಡ ಮಾಡುವಂಥ ಶಕ್ತಿ ಇರುವಂತಹ ಭೀಮನ ಮುಂದೆ ಇಂಥ ಮಾತೊಂದ ಒಂದು ಹೆಣ್ಣಿನ ಬಾಯಲ್ಲಿ ಕೇಳಬೇಕು ಅಂತಂದರೆ ಅವನಿಗಾಗಿರುವ ಉದ್ವೇಗ, ಉದ್ರಿಕ್ತತೆ ಎಂಥದ್ದು ಅನ್ನೋದನ್ನು ನಾವು ಅವಲೋಕನೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆ ದೃಷ್ಟಿಯಿಂದ ಸಹಜವಾಗಿ ನೋಡಿ, ಇಲ್ಲಿ ಪದಗಳನ್ನು ಬಿಡಿಸ್ಕೊಂಡು ನೋಡೋದಾದ್ರೆ ಹೆಂಡತಿಯ, ಬಹಳ ಮುಖ್ಯವಾಗಿ ಒಬ್ಬ ಪುರುಷ ತನ್ನ ಹೆಂಡತಿಯನ್ನು ಹೇಗೆ ಕಾಪಾಡ್ತಾನೆ ಹೇಳ್ತಾ ಇದ್ದಾರೆ. ಹೆಂಡತಿಯ ಹರಿಬದಲಿ, ಹರಿಬದಲಿ ಒಬ್ಬನೇ ಒಬ್ಬನೇ ಒಬ್ಬನೇ. ಗಂಡುಗೂಸೆ, ಗಂಡುಗೂಸೆ ಗಂಡುಗೂಸೆ ವೈರಿಯನ್ನು ಖಡಿ ಖಂಡವನ್ನು ಮಾಡುವನು, ಖಡಿ ಖಂಡವನ್ನು ಮಾಡುವನು. ಮೇನ್ ಅಥವಾ ಮೇನ್ ತನ್ನ ಒಡಲನ್ನು ಇಕ್ಕುವನು, ತನ್ನ ಒಡಲನ್ನು ಇಕ್ಕುವನು, ತನ್ನ ಒಡಲನ್ನು ಇಕ್ಕುವನು. ನೋಡಿ, ಗಂಡರು ಎಷ್ಟು ಜನ? 5. ಎಲ್ಲ ಹೆಂಡತಿಯರಿಗೆ ಒಬ್ಬ ಗಂಡ ಇದ್ರೆ ನನಗೆ 5. ಅದು ಎಂತ ಗಂಡರು? ಸಾಮಾನ್ಯವಾದ ಗಂಡರಲ್ಲ. 3 ಲೋಕದ ಗಂಡರು, 3 ಲೋಕದ ಗಂಡರು. ಬರೀ ಗಂಡಂದಿರಲ್ಲ ನೀವು. ಇಡೀ ಜಗತ್ತಿನಲ್ಲಿ 3 ಲೋಕದಲ್ಲಿ ಅಪ್ರತಿಮ ಪರಾಕ್ರಮಿಗಳು ನೀವು, ಪಾಂಡುಪುತ್ರರು ನೀವು. ಧರ್ಮನಿಷ್ಠನಾದಂತಹ ಧರ್ಮರಾಯ, ಸವ್ಯಸಾಚಿಯಾದಂತಹ ಅರ್ಜುನ, ಮಹಾ ಜಗಜಟ್ಟಿಯಾದಂತಹ ಭೀಮ, ಅದ್ಭುತವಾದಂತಹ ಪ್ರಾಣಿಕಲೆಯನ್ನು ಹೊಂದಿರುವಂತಹ ನಕುಲ ಹಾಗೂ ದಿವ್ಯಜ್ಞಾನಿಯಾದ ಸಹದೇವ. ಎಲ್ಲರೂ ಕೂಡ ಅವರವರ ವ್ಯಕ್ತಿತ್ವದ ದೃಷ್ಟಿಯಿಂದ ಅತ್ಯಂತ ಶ್ರೇಷ್ಠತಮವಾದ ಗಂಡಂದಿರೆ. ಇಂತಹ ಗಂಡಂದಿರನ್ನು ಪಡೀಲಿಕ್ಕೆ ಪುಣ್ಯ ಮಾಡಿರಬೇಕು. ಆ ದೃಷ್ಟಿಯಿಂದ ನೋಡಿ, ಗಂಡರು ನೀವು 3 ಲೋಕದ ಗಂಡರು. ಇಡೀ 3 ಲೋಕದಲ್ಲಿ ನಿನ್ನಂಥ ಗಂಡಂತರಿಗೆ ಯಾರು ಸಿಗುವುದಿಲ್ಲ. ಅಂಥದ್ರಲ್ಲಿ ಒಬ್ಬಳನ್ನು ಆಳಲಾರಿರಿ, ಒಬ್ಬಳನ್ನು ಆಳಲಾರಿರಿ. ಎಂಥ ಮಾತು ನೋಡಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ರೀತಿ ಇರುವಂಥ ನಿಮ್ಮನ್ನ ನಾನು ಗಂಡಂದಿರು ಎಂದು ಕೇಳುತ್ತಿದ್ದೇನೆ. ಆದರೆ ದೌರ್ಭಾಗ್ಯ, ಗಂಡರು ನೀವು ಬಂಡರು ಹೇಳು ಎಂದಳು ಇಂದು ಮುಖಿ. ಎಷ್ಟು ಚೆನ್ನಾಗಿದೆ. ಗಂಡರು ನೀವು ಬಂಡರು ಹೇಳು ಎಂದಳು ಇಂದು ಮುಖಿ. ಸ್ನೇಹಿತರೆ, ಈ ಪದ್ಯದ ವಿಚಾರ ನಿಮಗೆ ಅರ್ಥ ಆಗಿದೆ ಅಂತ ನಾನಾದರೂ ಭಾವಿಸಿದ್ದೇನೆ. ನೋಡಿ, ಒಂದು ಹೆಣ್ಣು ತನ್ನ ಗಂಡನನ್ನು ಆ ಸಂದರ್ಭದಲ್ಲಿ ಹೀಯಾಳಿಸುವ ಮಾತನಾಡ್ತಾ ಇದ್ದಾಳೆ ಅಂದರೆ ಅವಳ ಹೃದಯದಲ್ಲಿರುವಂತಹ, ಅಂತರಂಗದಲ್ಲಿರುವಂತಹ ನೋವಿನ ಆಳ ಎಂಥದ್ದು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನೋಡಿ, ಹೇಳ್ತಾ ಇದ್ದಾರೆ, ಹೆಂಡತಿಯ ಹರಿಬದಲಿ ಒಬ್ಬನೇ ಗಂಡಗೂಸೆ ವೈರಿಯನ್ನು ಕಡಿಕಂಡ ಮಾಡುವನು, ಮೇಟ ನೊಡಲನ್ನು ಇಕ್ಕುವನು. ಗಂಡರೈವರು 3 ಲೋಕದ ಗಂಡರು, ಒಬ್ಬಳನ್ನಾಳಲಾರಿರಿ, ಗಂಡರು ನೀವು ಗಂಡರು ಹೇಳಿದ್ದಳಿಂದು ಮುಖಿ. ಇಲ್ಲಿ ಸೂಕ್ಷ್ಮತೆಯನ್ನು ಗಮನಿಸೋಣ. ನೋಡಿ, ಹೆಂಡತಿಯ ಹರಿಬ ಅಂದರೆ ಹೆಂಡತಿ ಅಂದರೆ ತನ್ನ ಮಡದಿ, ಧರ್ಮಪತ್ನಿ. ಕಾಯ ವಾಚ ಮನಸ್ಸ ಆಕೆಯನ್ನು ಕಾಪಾಡ್ತೇನೆ ಅಂತ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಬಂದಂತಹ ಪ್ರತಿಯೊಬ್ಬ ಪುರುಷನು ಹೆಂಡತಿಯ ಸಾವಿನವರೆಗೆ ಆಕೆಯನ್ನ ಯಾವ ತೊಂದರೆಯೂ ಬರದಂತೆ ಕಾಪಾಡಬೇಕಾದ್ದು ಅದು ಸಾಂಸಾರಿಕ ಧರ್ಮ, ಅದು ಸನಾತನ ಧರ್ಮದ ನಂಬಿಕೆ ಕೂಡ ಹೌದು. ಆ ದೃಷ್ಟಿಯಿಂದ ನೋಡಿ, ಹೆಂಡತಿಯ ಹರಿಬ, ಹರಿಬ ಕರ್ತವ್ಯ, ಕರ್ತವ್ಯ ಜವಾಬ್ದಾರಿ. ಹರಿಬ ಅಂದ್ರೆ ಹೆಂಡತಿಗೆ ತೊಂದರೆ ಬಂದಾಗ ಆಕೆಯನ್ನು ಕಾಪಾಡುವ ಜವಾಬ್ದಾರಿ. ಯಾವುದೇ ಒಂದು ಹೆಣ್ಣಿಗೆ ತೊಂದರೆ ಆದಾಗಲೂ ಕೂಡ ಅದರ ಪರಿಪೂರ್ಣವಾದ ಜವಾಬ್ದಾರಿ ಮದುವೆಗಿಂತ ಮುಂಚೆ ತಂದೆದಾಗಿರುತ್ತೆ, ಮದುವೆ ಆದ ಮೇಲೆ ಒಬ್ಬ ಗಂಡಂದಾಗಿರುತ್ತೆ, ವಯಸ್ಸಾದ ಮೇಲೆ ಆ ಹೆಣ್ಣಿನ ಅಥವಾ ಆ ಒಂದು ಮುದಿ ಹೆಣ್ಣಿನ ವ್ಯಕ್ತಿತ್ವದ ರಕ್ಷಣೆ ಮಗನದ್ದಾಗಿರುತ್ತದೆ. ಅದಕ್ಕೆ ಧರ್ಮಶಾಸ್ತ್ರ ಹೇಳುತ್ತೆ, ಪಿತಾ ರಕ್ಷತೆ ಕೌಮಾರ್ಯೆ ಭರ್ತಾ ರಕ್ಷತೆ ಯೌವನೆ ರಕ್ಷತೆ ಸ್ಥೈರ್ಯ ಪುತ್ರ ನ ಸ್ತ್ರೀ ಸ್ವತಂತ್ರ ಮರ್ಹತಿ. ಮನುಧರ್ಮಶಾಸ್ತ್ರ ಎಷ್ಟು ಸುಲಲಿತವಾದ ವಿಚಾರವನ್ನು ಹೇಳ್ತಾ ಇದೆ ಅಂತಂದರೆ, ಕೌಮಾರ್ಯಾವಸ್ಥೆಯಲ್ಲಿ ತಂದೆಯ ರಕ್ಷಣೆಯಲ್ಲಿ ಹಾಗೂ ಯೌವನದ ಅವಸ್ಥೆಯಲ್ಲಿ ಗಂಡನ ರಕ್ಷಣೆಯಲ್ಲಿ ಹಾಗೂ ಮುಪ್ಪಿನ ಅವಸ್ಥೆಯಲ್ಲಿ ಮಗನ ರಕ್ಷಣೆಯಲ್ಲಿರುವಂತಹ ಹೆಣ್ಣಿಗೆ ಸ್ವತಂತ್ರ ಪರವಾದಂತಹ ವ್ಯಕ್ತಿತ್ವದ ಅಗತ್ಯವೇ ಇರುವುದಿಲ್ಲ. ಏಕೆಂದರೆ ಆಕೆ ದೈಹಿಕವಾಗಿ ಅಸಮರ್ಥಳಾಗಿರೋದ್ರಿಂದ ಅವಳು ಇಡೀ ಜೀವನದಲ್ಲಿ ಒಂದಿಲ್ಲೊಂದು ಗಂಡಿನ ಸಹಕಾರ ಮತ್ತು ಒಂದಿಲ್ಲೊಂದು ಗಂಡಿನ ಒಂದು ಆಶ್ರಯದಲ್ಲೇ ಬದುಕಬೇಕಾದಂಥ ಪರಿಸ್ಥಿತಿ ಇದೆ ಎಂಬುದನ್ನು ನಾವಿಲ್ಲಿ ಮನಗಾಣಬಹುದು. ಆ ದೃಷ್ಟಿಯಿಂದ ಹೇಳ್ತಾ ಇದ್ರೆ, ಹೆಂಡತಿಯ ಹರಿಬ
ಹೆಣ್ಣನ್ನ ಮತ್ತು ಹೆಂಡತಿಯನ್ನ ಕಾಪಾಡುವ ಕರ್ತವ್ಯದಲ್ಲಿ ಒಬ್ಬನೇ ಗಂಡು ಕೂಸೆ. ಹೌದು, ಜಗತ್ತಿನಲ್ಲಿ ಒಂದು ಹೆಣ್ಣಿಗೆ ಗಂಡ ಎಷ್ಟಿದೆ? ಒಬ್ಬನೇ ಗಂಡ ಇದ್ದಾನೆ, ಒಬ್ಬನೇ ಗಂಡ ಇದ್ದಾನೆ. ಆಕಸ್ಮಿಕವಾಗಿ ದ್ರೌಪದಿಗಾದಂತ ಈ ಒಂದು ವಿಚಿತ್ರವಾದ ವಿದ್ಯಮಾನಗಳನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಖಂಡಿತ ಜಗತ್ತಿನಲ್ಲಿ ಸಹಜವಾಗಿ ಪ್ರತಿಯೊಬ್ಬರು ಒಪ್ಪೋದೇನಪ್ಪ, ಒಂದು ಹೆಣ್ಣಿಗೆ ಒಬ್ಬನೇ ಗಂಡ. ಹಾಗಾಗಿ ಹೆಂಡತಿಯ ಹರಿಪದಲ್ಲಿ ಒಬ್ಬನೇ ಗಂಡು ಕೂಸೆ ಅಂದ್ರೆ ಗಂಡು ವ್ಯಕ್ತಿ, ಗಂಡಾಗಿರುವಂತ ಅಥವಾ ತನ್ನ ಗಂಡನಾಗಿರುವ ಒಬ್ಬ ವ್ಯಕ್ತಿಯೇ ವೈರಿಯನು, ಅಂದ್ರೆ ತನ್ನ ಹೆಂಡತಿಯ ತೊಂದರೆಗೆ ಕಾರಣವಾದ ವೈರಿಯನ್ನ, ತನ್ನ ಹೆಂಡತಿಯ ಅವಮಾನಕ್ಕೆ ಕಾರಣವಾದ ವೈರಿಯನ್ನ, ಅಥವಾ ತನ್ನ ಹೆಂಡತಿಯ ಸಮಸ್ಯೆಗೆ ಕಾರಣವಾದಂತ ವೈರಿಯನ್ನ ಕಡಿಗಂಡವನ್ನು ಮಾಡುವನು. ಕಡಿಗಂಡ ಕತ್ತರಿಸಿ ಬಿಸಿ ಹಾಕಿಬಿಡ್ತಾನೆ. ತನ್ನ ಹೆಂಡತಿಯ ವಿಚಾರಕ್ಕೆ ಬಂದ್ರೆ ಗಂಡನಾದಂತಹ ಒಬ್ಬನೇ ವ್ಯಕ್ತಿ ತನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಶಕ್ತಿಶಾಲಿಯಾದ ಆಯುಧವನ್ನು ತೆಗೆದುಕೊಂಡು ಆತನ ಮೇಲೆ ಹಲ್ಲೆ ಮಾಡಿ ತನ್ನ ಹೆಂಡತಿಯನ್ನು ರಕ್ಷಣೆ ಮಾಡೋದ್ರ ಮೂಲಕ ಆ ವೈರಿಯನ್ನ ಸಂಹಾರ ಮಾಡಿಬಿಡುವಂತಹ ಕೆಲಸವನ್ನು ಮಾಡ್ತಾನೆ. ಇದು ಒಬ್ಬ ಗಂಡನ ನಿಜವಾದ ಕರ್ತವ್ಯ. ಹಾಗಾಗಿ ವೈರಿಯನ್ನು ಕಡಿಗಂಡವನ್ನು ಮಾಡುವನು. ಕಡಿಗಂಡ ಕತ್ತರಿಸಿ ತುಂಡರಿಸಿ ಬಿಟ್ಟು ತನ್ನ ಹೆಂಡತಿಯನ್ನ ಕಾಪಾಡ್ತಾನೆ, ಆತ ನಿಜವಾದ ಗಂಡನಾಗ್ತಾನೆ. ಇದು ಜಗತ್ತಿನ ಲೋಕ ನಿಯಮ. ಈ ನಿಯಮಕ್ಕೆ ತಕ್ಕಂತೆ ಸಾವಿರಾರು ವರ್ಷಗಳಿಂದ ಸನಾತನ ಧರ್ಮ ಬದುಕು ಬಂದಿದೆ. ಆ ಧೈರ್ಯದಿಂದಲೇ ಹೆಣ್ಣು ತನ್ನ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮನೆ, ಮಠ ಎಲ್ಲವನ್ನ ಬಿಟ್ಟು ಗಂಡನೇ ಪ್ರತ್ಯಕ್ಷ ದೈವ ಅಂತ ನಂಬಿ ಗಂಡನ ಮನೆಗೆ ಬಂದು ಸಂಸಾರವನ್ನು ತೂಗಿಸ್ತಾ ಇರ್ತಾಳೆ. ಆ ದೃಷ್ಟಿಯಿಂದ ಆ ಒಬ್ಬ ವ್ಯಕ್ತಿಯೇ, ಒಬ್ಬ ಗಂಡನೇ ತನ್ನ ಹೆಂಡತಿಗೆ ತೊಂದರೆ ಕೊಟ್ಟ ವ್ಯಕ್ತಿಯನ್ನ ವೈರಿ ಎಂದು ತಿಳಿದು ಕಡಿಗಂಡ ಮಾಡುವನು. ಆತನನ್ನು ಸಂಹರಿಸಿಬಿಡ್ತಾನೆ ಅಥವಾ ಆ ಸಮಸ್ಯೆಗೆ ಕಾರಣವಾದ ವ್ಯಕ್ತಿಯನ್ನ ಇಲ್ಲ ಎನ್ನಿಸಿಬಿಡುವಂತ ಪರಾಕ್ರಮವನ್ನು ತೋರಿಸುತ್ತಾನೆ. ಆದರೆ ನೀವು ಗಂಡರೇವರು ನೋಡಿ, ಇಲ್ಲಿ ಇನ್ನೊಂದು ವಿಷಯ. ಕಡಿಗಂಡ ಮಾಡುವನು ಯಾವಾಗ? ಪೌರುಷ ಇದ್ದಾಗ. ಆದರೆ ಹೋರಾಟದಲ್ಲಿ ಗೆಲುವು ನಿಶ್ಚಿತವಾಗಿ ಏನು ಇಂಥದ್ದೇ ವ್ಯಕ್ತಿಗೆ ಬಂದು ಬಿಡುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ತನ್ನ ಹೆಂಡತಿಗೆ ಆದಂತಹ ಸಮಸ್ಯೆಗೆ ಹೋರಾಟ ಮಾಡುವ ಸಂದರ್ಭದಲ್ಲಿ ಆತ ಇಲ್ಲ ಶತ್ರುವನ್ನು ಸಂಹಾರ ಮಾಡಬಹುದು, ಆಗದಿದ್ದರೆ ಅಥವಾ ಏನ್ ಮಾಡ್ತಾನ ಅವನು? ಎದುರುಗಡೆ ಇರುವಂತಹ ಶತ್ರು ಬಲಿಷ್ಠವಾದಾಗ ಓಡಿ ಹೋಗಿ ಬಿಡೋದಿಲ್ಲ, ಬದಲಾಗಿ ತನ್ನ ಒಡಲನ್ನ ಇಕ್ಕುವನು. ಅಂದ್ರೆ ತನ್ನ ದೇಹವನ್ನೇ ತನ್ನ ಹೆಂಡತಿಗಾಗಿ ಬಲಿ ಕೊಡ್ತಾನೆ. ಒಂದೋ ತನ್ನ ಹೆಂಡತಿಯ ಶತ್ರುವನ್ನ ಸಂಹಾರ ಮಾಡುವ ಪ್ರಯತ್ನ ಮಾಡ್ತಾನೆ. ಆ ಸಂಹಾರದ ಹೋರಾಟದಲ್ಲಿ ಸಾಧ್ಯವಾದರೆ ತನ್ನ ಪ್ರಾಣವನ್ನೇ ಕೊಡ್ತಾನೆ ಹೊರತು ಬೆನ್ನು ತಿರುಗಿಸಿ ಓಡಿ ಹೋಗುವ ಹೇಡಿ ಆದರೆ ಆತ ನಿಜವಾಗ ಗಂಡನಾಗಲು ಸಾಧ್ಯವೇ ಇಲ್ಲ. ಆ ದೃಷ್ಟಿಯಿಂದ ಖಂಡಿತವಾಗಿಯೂ ಕೂಡ ಒಬ್ಬ ವ್ಯಕ್ತಿಯಾದಂತಹ ನಿಜವಾದ ಪುರುಷನಾದಂತಹ ವ್ಯಕ್ತಿ ತನ್ನ ಹೆಂಡತಿಗೆ ಸಮಸ್ಯೆ ಬಂದಂತಹ ವ್ಯಕ್ತಿಯನ್ನು ಸಂಹರಿಸುತ್ತಾನೆ, ಇಲ್ಲವೇ ಆ ಹೋರಾಟದಲ್ಲಿ ತನ್ನ ಪ್ರಾಣವನ್ನೇ ಅರ್ಪಿಸಿ ತನ್ನ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುತ್ತಾನೆ. ಆದರೆ ನೀವು ಗಂಡರೈವರು, ನನ್ನ ದೌರ್ಭಾಗ್ಯವೋ ಅದೃಷ್ಟವೋ ತಿಳಿಯುತ್ತಿಲ್ಲ, ನೀವು 5 ಜನ ಗಂಡಂದಿರಿದ್ದೀರಿ. ಜಗತ್ತಿನಲ್ಲಿ ಪ್ರತಿಯೊಬ್ಬ ಹೆಣ್ಣಿಗೆ ಒಬ್ಬ ಗಂಡನಿದ್ರೆ ನೀವು 5 ಜನ ಗಂಡಂದಿರಿದ್ದೀರಿ. 5 ಜನ ಗಂಡಂದಿರು ಸಾಮಾನ್ಯ ಗಂಡಂದಿರಲ್ಲ, ಜಗತ್ತಿನಲ್ಲಿ ಅಪ್ರತಿಮ ಗಂಡಂದಿರು. ನೋಡಿ, ಗಂಡರೈವರು 3 ಲೋಕದ ಗಂಡರು. ಈ 3 ಲೋಕದಲ್ಲೂ ನಿಮ್ಮಂತ ಗಂಡಂದಿರೇ ಇಲ್ಲ. ಧರ್ಮಕ್ಕೆ ಒಂದೇ ಹೆಸರು ಧರ್ಮರಾಯ, ಪರಾಕ್ರಮಕ್ಕೆ ಒಂದೇ ಹೆಸರು ಸವ್ಯಸಾಚಿ, ಅರ್ಜುನ, ಬಾಣ, ಗಾಂಡೀವಿ, ಕಿರೀಟಿ, ಫಲ್ಗುಣ, ಪಾರ್ಥ. ಇನ್ನು ಬಲಕ್ಕೆ ಒಂದೇ ಹೆಸರು, ಅದು ಜಗಜ್ಜಟ್ಟಿ ಮಲ್ಲ, ಆತ ಭೀಮಸೇನ. ಹಾಗೆ ನಕುಲ, ಸಹದೇವ ಎಲ್ಲರೂ ಕೂಡ 5 ಜನ ಅಪರಿಮಿತ ಪರಾಕ್ರಮಿಗಳು. ಜಗತ್ತಿನಲ್ಲಿ ಅವರ ಎದುರುಗಡೆ ನಿಲ್ಲುವಂತ ಪರಾಕ್ರಮಿಗಳೇ ಇಲ್ಲ ಎಂಬಂತ ಮಟ್ಟಕ್ಕೆ 3 ಲೋಕದ, ಭೂಲೋಕ, ದೇವಲೋಕ, ಪಾತಾಳ ಲೋಕ, 3 ಲೋಕದಲ್ಲೂ ಕೂಡ ನಿಮ್ಮಂತ ಮಹಾಪರಾಕ್ರಮಿ ಗಂಡಂದಿರನ್ನು ಹೊಂದಿರಲು ಸಾಧ್ಯವೇ ಇಲ್ಲ. ಅಂತ 5 ಜನ ನನ್ನೊಬ್ಬಳಿಗೆ ಗಂಡಂದಿರು. ಅಂದ್ರೆ ದ್ರೌಪದಿ ಆದ ನನ್ನೊಬ್ಬಳಿಗೆ 5 ಜನ ಗಂಡಂದಿರು, ಸಾಮಾನ್ಯ ಗಂಡಂದಿರಲ್ಲ, 3 ಲೋಕದ ಪರಾಕ್ರಮ ಗಂಡಂದಿರು. ನೀವು ದೌರ್ಭಾಗ್ಯ ಏನು? ಒಬ್ಬಳನ್ನಾಳವಾರಿರಿ. ಒಬ್ಬ ಗಂಡನೇ ಒಂದು ಹೆಂಡತಿಯನ್ನು ಕಾಪಾಡಲು ಪ್ರಯತ್ನ ಮಾಡ್ತಾನೆ. ಅಕಸ್ಮಾತ್ ಆ ಪ್ರಯತ್ನದಲ್ಲಿ ವೈರಿಯನ್ನು ಸಂಹಾರ ಮಾಡಲು ನಿಶಕ್ತನಾದಾಗ ತನ್ನ ಪ್ರಾಣವನ್ನು ಬಿಟ್ಟು ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುತ್ತಾನೆ. ಆದರೆ ನೀವು 5 ಜನ ಗಂಡಂದಿರು, ಮಹಾಪರಾಕ್ರಮಿಗಳು, 3 ಲೋಕದಲ್ಲೂ ಅದ್ಭುತವಾದಂತಹ ಪರಾಕ್ರಮ ವಿಜಯವನ್ನು ಸಾಧಿಸಿ ಇವತ್ತು ಜಗತ್ತಿನಲ್ಲಿ ಸಮೃದ್ಧವಾದಂತಹ ಪರಂಪರೆಯನ್ನು ಕಟ್ಟಿಕೊಂಡು
ಪ್ರಶ್ನೆ ಬಹಳ ವಿಶೇಷವಾಗಿದೆ. ಅದು ಕೇಳ್ತಾ ಇದ್ದಾರೆ, ಗಂಡರೋ ನೀವು ಭಂಡರೋ ಅಂದ್ಬಿಟ್ಟು. ನಿಜವಾಗ್ಲೂ ನೀವು ಗಂಡರ ಅಥವಾ ಭಂಡರ ಅಂದ್ರೆ ಗಂಡಂದಿರ ವೇಷದಲ್ಲಿರುವಂತ ಹೇಡಿಗಳ ಗಂಡ ಹೇಡಿಗಳು. ನಿಮ್ಮನ್ನ ನಾನು ಪರಾಕ್ರಮಿಗಳು ಅಂತ ಹೇಗೆ ಹೇಳಿ? ಪರಾಕ್ರಮದ ಯಾವ ಮಾತು ನಿಮ್ಮ ಬಾಯಲ್ಲಿ ಬರ್ತಾ ಇಲ್ಲ. ಮಾತೆತ್ತಿದ್ರೆ ಅರ್ಜುನ ಧರ್ಮರಾಯನ ತೋರಿಸ್ತಾನೆ, ನೀನು ಧರ್ಮರಾಯನ ತೋರಿಸ್ತೀಯ, ನಕಲ ಸಹದೇವರು ಈ ನಾಯಿನ ಕೊಲ್ಲಲಿಕ್ಕೆ ಅಸಮರ್ಥರು. ಹೀಗಿರುವಾಗ ಒಂದು ಹೆಣ್ಣಿನ ನಿಜವಾದ ಸಂಕಷ್ಟವನ್ನು ದೂರ ಮಾಡಲು ಯೋಗ್ಯತೆ ಇಲ್ಲದಂತ ನಿಮ್ಮನ್ನ ನಾನು ಗಂಡಂದಿರು ಎಂದು ಹೇಗಾದರೂ ಹೇಳಲಿ. ನೀವು ಬಂಡರೋ ಎಂಥ ಮಾತು. ನೀವು ಹೇಡಿಗಳೇ ಇರಬೇಕು. ಹೇಳಿದ್ದರಿಂದ ಮುಖಿ ಹೇಳಿ. ನೀವು ನಿಜವಾದ ಗಂಡಸರ ಅಥವಾ ಬಂಡರ ಅಂದ್ರೆ ಹೇಡಿಗಳ, ನೀವೇ ಹೇಳಿ ಅಂತ ತನ್ನ ಗಂಡನ ಒಂದು ಪೌರುಷದ ಮರ್ಮಕ್ಕೆ ಚುಚ್ಚುವಂತೆ ದ್ರೌಪದಿ ತನ್ನ ಮಾತಿನ ಚಾಟಿಯನ್ನ ಭೀಮನ ಮೇಲೆ ಬೀಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡಾಗ ನಮಗನ್ಸುತ್ತೆ ಒಂದು ಹೆಣ್ಣಿನ ಆ ವಿಪ್ಲವ ಸ್ಥಿತಿ ಎಂತಹ ಮಾತುಗಳಿಗೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಆಕೆಯನ್ನು ರಕ್ಷಿಸಬೇಕಾದಂತಹ ಗಂಡಂದಿರೆಲ್ಲರೂ ಕೈ ಚೆಲ್ಲಿದಾಗ ಆಕೆಯ ಬಾಯಿಂದ ಬರ್ತಿರುವಂತಹ ಮಾತನ್ನ ನಾವು ಒಂದು ಅನರ್ಥದ ಅರ್ಥದಲ್ಲಿ ತೆಗೆದುಕೊಳ್ಳದೆ ಆಕೆಯ ಅಂತರಂಗದ ನೋವು ಎಂದು ಪರಿಗಣಿಸಬೇಕಾದ ಅಗತ್ಯ ಇದೆ. ಹೆಂಡತಿಯ ರಕ್ಷಣೆಗೋಸ್ಕರವಾಗಿ ಪ್ರತಿಯೊಬ್ಬ ಗಂಡನು ಕೂಡ ತನ್ನ ವೈರಿಯನ್ನ ಅಂದ್ರೆ ತನ್ನ ಎದುರುಗಡೆ ಇರುವಂತಹ ವೈರಿಯನ್ನ ಖಂಡಿಸಿ ಆತನನ್ನ ಸಂಹರಿಸುತ್ತಾನೆ, ಅಥವಾ ಆ ಹೋರಾಟದಲ್ಲಿ ಸಾಧ್ಯವಾದ ತನ್ನ ಪ್ರಾಣವನ್ನು ಅರ್ಪಿಸಿ ತನ್ನ ಹೆಂಡತಿಗೋಸ್ಕರವಾಗಿ ಪ್ರಾಣವನ್ನು ಬಿಡುತ್ತಾನೆ. ಆದರೆ ನೀವು 5 ಜನ ಗಂಡಂದಿರು, ಇಡೀ 3 ಲೋಕದಲ್ಲಿ ಭಯಂಕರವಾದ ಪ್ರಚಂಡ ಶಕ್ತಿಶಾಲಿ ಮಹಾಪುರುಷರು ಇರುವ ನಾನೊಬ್ಬಳಾದಂಥ ಒಂದೇ ಒಂದು ಹೆಣ್ಣನ್ನ ಕಾಪಾಡಲು ನಿಮಗೆ ಅಶಕ್ತರಾಗಿದ್ದೀರಿ, ಸಾಧ್ಯವಾಗುತ್ತಿಲ್ಲ ಎಂದ ಮೇಲೆ ನೀವು ನಿಜವಾಗಲೂ ಗಂಡರೋ ಅಥವಾ ಶಕ್ತಿಹೀನರಾದಂತಹ ಒಂದು ರೀತಿಯ ಭಂಡರೋ ಹೇಳಿ ಎಂದು ಇಂದುಮುಖಿ ಚಂದ್ರವದನಿಯಾದಂತಹ ಅಂದ್ರೆ ಚಂದ್ರನಂತೆ ಮುಖವುಳ್ಳವಳೇ ಇಂದುಮುಖಿ. ಆ ಇಂದುಮುಖಿಯಾದಂತಹ ದ್ರೌಪದಿ ತನ್ನ ಗಂಡನನ್ನ ಉದ್ದೇಶಿಸಿ ಪಂಚಪಾಂಡವರನ್ನ ನಿಂದಿಸುತ್ತಿದ್ದಾಳೆ. ಇದು ಈ ಪದ್ಯದ ತಾತ್ಪರ್ಯ. ದೌರ್ಭಾಗ್ಯದ ಒಡಲಲ್ಲಿ ಬಿದ್ದಿರುವಂತಹ ದ್ರೌಪದಿಯ ಈ ಮಾತುಗಳನ್ನು ಕೇಳಿದ ತಕ್ಷಣ ಭೀಮನಿಗೆ ಖಂಡಿತವಾಗಿಯೂ ಕೂಡ ಆತಂಕ ಮತ್ತು ಆಕ್ರೋಶ ಎರಡೂ ಕೂಡ ಆಗಿರುತ್ತದೆ. ಏಕೆಂದರೆ ಗಂಡನಾದವನು ಹೆಂಡತಿಯನ್ನು ರಕ್ಷಿಸಲೇಬೇಕಾದಂತಹ ಚೌಕಟ್ಟಿನಲ್ಲಿ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಭೀಮ ತನ್ನ ಹೆಂಡತಿಯ ಮಾತುಗಳಿಂದ ಕ್ರೋಧಗೊಳ್ಳದ ಹೊರತು ಬೇರೆ ದಾರಿ ಇಲ್ಲ. ಆದರೆ ಆ ಕ್ರೋಧದ ಒಳಗೊಂದು ಹೆಂಡತಿಯ ಮಾತಿನಲ್ಲಿ ಧರ್ಮವಿದೆ ಎಂಬುದನ್ನು ಆತ ಮರೆಯುವ ಹಾಗಿಲ್ಲ. ಆ ದೃಷ್ಟಿಯಿಂದ ಅನಿವಾರ್ಯವಾಗಿ ತನ್ನ ಹೆಂಡತಿಯ ಮಾತಿಗೆ ಉತ್ತರವನ್ನು ಕೊಡುತ್ತಿದ್ದಾನೆ. ಇದು ಅಸಹಾಯಕ ಸ್ಥಿತಿಯ ಪರಿಸ್ಥಿತಿ ಅಲ್ಲ ದ್ರೌಪದಿ, ನಾನು ಅನುಭವಿಸುತ್ತಿರುವ ನಿಜವಾದ ನೋವಿನ ಸಂಕೇತವನ್ನು ನಾನು ನಿನಗೆ ಹೇಳುತ್ತಿದ್ದೇನೆ ಎಂಬುದೇ ಭೀಮನ ಒಂದು ವಿಚಾರವನ್ನು 10ನೇ ಪದ್ಯ ನಮಗೆ ವಿಸ್ತರಿಸಿ ಹೇಳ್ತಾ ಇದೆ. ನೋಡಿ, ಹೆಣ್ಣು ಅರಿವ ಕೋಸುಗವೇ ತಮ್ಮಣ್ಣನಾಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿ ಬರುಕು ಜನರಾದವರು ಅಣ್ಣನವರಿಗೆ ದೂರುವುದು ನಾವುಣ್ಣ ದುರಿಯುವು ರಾಯನಾಜ್ಞೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಕೆಡೆದೆವು ಕಾಂತಿ ಕೇಳೆಂದ. ಏನೆಂದು ದ್ರೌಪದಿ? ಗಂಡರೋ ನೀವು ಭಂಡರೋ ಹೇಳಿ ಎನ್ನುತ್ತಿರುವೆ ಅಲ್ಲವೇ? ಹೇಳುತ್ತೇನೆ ಕೇಳೋ. ಹೆಣ್ಣು ಅರಿವ ಕೋಸುಗವೇ ತಮ್ಮಣ್ಣನಾಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿಬರಕು ಜನರಾದವರು ಅಣ್ಣನವರ ದೂರುವುದು ನಾವುಣ್ಣ ದುರಿಯುವು ರಾಯನಾಜ್ಞೆಯ ಕಣ್ಣಿಯಲ್ಲಿ ಬಿಗಬಿಡದು ಕಡೆದವು ಕಾಂತಿ ಕೇಳೆಂದ. ಯೋಚನೆ ಮಾಡಿ ಸ್ನೇಹಿತರೆ, ನೋಡಿ, ಹೆಣ್ಣು ಅರಿವ ಕೋಸುಗವೇ ತಮ್ಮಣ್ಣನಾಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನು ಎಂದು ನುಡಿವರು ಕುಜನರಾದವರು ಅಣ್ಣನವರಿಗೆ ದೂರುವುದು ನಾವುಣ್ಣದ ಉರಿಯು ರಾಯನ ಆಜ್ಞೆಯ ಕಣ್ಣಿಯಲ್ಲಿ ಬಿಗಿಬೆಳೆದು ಕೆಡೆದೆವು ಕಾಂತಿ ಕೇಳಿಂದ. ಅಸಹಾಯಕತೆಯನ್ನು ಪ್ರದರ್ಶನ ಮಾಡುತ್ತಿರುವಂತಹ ಭೀಮನಿಗೆ ಅನಿವಾರ್ಯವಾಗಿ ತನ್ನ ಸ್ಥಿತಿಯನ್ನು ಅರ್ಥೈಸಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ತನ್ನ ಗದೆಯ ಒಂದು ಪ್ರಹಾರಕ್ಕೆ ಇಡೀ ಕುರುಕ್ಷೇತ್ರವನ್ನೇ ಅಲ್ಲಗಾಡಿಸಿದಂತಹ ಭೀಮ ಅಂದು ತನ್ನ ಹೆಂಡತಿಯ
ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಈ ಒಂದು ಅಜ್ಞಾತವಾಸವು ಮುಕ್ತಾಯವಾಗಲಿದೆ. ಅಜ್ಞಾತವಾಸದ ಮುಕ್ತಾಯದ ನಂತರ ಭಾರತ ವರ್ಷದಲ್ಲಿ ಆರ್ಯಾವರ್ತದಲ್ಲಿ ಆಗುವ ಬದಲಾವಣೆಗಳಿಗೆ ಪಂಚಪಾಂಡವರ ಕೊಡುಗೆ ಅಪಾರವಾಗಿದೆ. ಈ ಕ್ಷಣದಲ್ಲಿ ಧರ್ಮ ತಪ್ಪಿ ನಡೆದು ನಮ್ಮಿರುವಿಕೆಯನ್ನು ಪ್ರಕಟಿಸಿದ್ದಾದರೆ ಧರ್ಮದ ದಾರಿಯಲ್ಲಿ ಬದುಕುವ ನಾವು ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಕಾಡಿಗೆ ತೆರಳಬೇಕಾದ ಪರಿಸ್ಥಿತಿ ಬಂದೊದಗುತ್ತದೆ. ಅಷ್ಟು ಪರಿಸ್ಥಿತಿ ಬಂದೊದಗಿದರೆ ಇನ್ನು ಬದುಕಿನುದ್ದಕ್ಕೂ ಈ ಆರ್ಯಾವರ್ತದ ಸಿಂಹಾಸನದ ಕನಸು ಕಾಣುವ ಯೋಗ್ಯತೆಯೇ ಇರುವುದಿಲ್ಲ. ಹಾಗಾಗಿ ಇಂದು ಒದಗಿ ಬಂದಿರುವಂತಹ ಈ ಸಂಕಷ್ಟವನ್ನು ನಾವು ಅನಿವಾರ್ಯವಾಗಿ ಉಪಾಯದಿಂದ ಪಾರು ಮಾಡಿಕೊಂಡರೆ ಮುಂದಿನ ಭವಿತವ್ಯದ ಸುಂದರವಾದ ಬದುಕು ನಮ್ಮದಾಗುತ್ತವೆ ಎಂಬ ಚೌಕಟ್ಟಿನ ಒಳಗೆ ನಿಯಂತ್ರಿತರಾಗಿರುವಂತಹ ಪಾಂಡವರಿಗೆ ಈ ಒಂದು ಕೀಚಕನ ವಿಚಾರ ಅತ್ಯಂತ ವಿಶಿಷ್ಟತಮವಾದ ಸಂಕಷ್ಟವನ್ನು ತಂದೊದಗಿಸಿದೆ. ಬಿಸಿ ತುಪ್ಪವನ್ನು ನುಂಗಲಾರದೆ ಉಗುಳಲಾರದ ಪರಿಸ್ಥಿತಿಯನ್ನು ಇಂದು ಪಾಂಡವರು ಅನುಭವಿಸುತ್ತಿದ್ದಾರೆ. ಈ ರಾತ್ರಿ ದ್ರೌಪದಿಯನ್ನು ರಕ್ಷಿಸದಿದ್ದರೆ ದ್ರೌಪದಿಯನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ದ್ರೌಪದಿಯನ್ನು ರಕ್ಷಿಸಿದರೆ ಬದುಕಿನ ಎಲ್ಲ ಭವ್ಯವಾದಂತಹ ಭವಿಷ್ಯವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭೀಮ ತೆಗೆದುಕೊಂಡ ನಿರ್ಧಾರವೇನು ನೋಡಿ ಹೇಳ್ತಾ ಇದ್ದಾನೆ. ಹೆಣ್ಣು ಹರಿವಕ್ಕೆ ಓಸುತ್ತವೆ, ಹೆಣ್ಣು ಹರಿವಕ್ಕೆ ಓಸುತ್ತವೆ, ತಮ್ಮಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದ ಎಂದು ನುಡಿವರು. ನೋಡಿ, ಹೆಣ್ಣ ಹರಿವಕ್ಕೆ ಓಸುತ್ತವೆ, ತಮ್ಮ ಅಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದ ಎಂದು ನುಡಿವರು. ಯಾರು ಯಾರು? ಕುಜನರು ಆದವರು. ಧರ್ಮದ ಜಿಜ್ಞಾಸೆಯ ಒಳಪಟ್ಟು ತಾವು ಧರ್ಮದ ದಾರಿಯಲ್ಲಿ ಹೋಗುವ ಪ್ರತಿಯೊಬ್ಬರಿಗೂ ಕೂಡ ಪಾಂಡವರಿಗಾದ ಅನ್ಯಾಯದ ಬಗ್ಗೆ ಅನುಕಂಪವಿದೆ, ಮರುಕವಿದೆ. ಆದರೆ ಸಮಾಜದಲ್ಲಿ ಒಳ್ಳೆಯ ಜನ ಹೇಗಿದ್ದಾರೋ ಹಾಗೆ ಅತ್ಯಂತ ಹೀನ ಮನಸ್ಥಿತಿಯ ಕೆಟ್ಟ ಜನರು ಇದ್ದಾರೆ. ಆ ಕುಜನರು ಅವರು ಕುಜನರಾದವರು ಅಣ್ಣನ ಅವರಿಗೆ ದೂರುವುದು ನಾವು ಉಣ್ಣದ ಉರಿಯುವುದು. ಯೋಚನೆ ಮಾಡಿ, ನಾವು ಉಣ್ಣದ ಉರಿಯುವುದು ರಾಯನ ಆಜ್ಞೆಯ ನೋಡಿ, ಕಣ್ಣಿಯಲ್ಲಿ ರಾಯನ ಆಜ್ಞೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಕೆಳೆದೆವು ಕಾಂದೆ ಕೇಳು ಎಂದ. ಎಲೆ ದ್ರೌಪದಿಯೇ, ನಿನ್ನ ಈ ಅನಿಷ್ಟಕ್ಕೆಲ್ಲವೂ ಕೂಡ ಒಂದಿಲ್ಲೊಂದು ರೀತಿಯಲ್ಲಿ ನಮ್ಮ ಧರ್ಮ ಮಾರ್ಗವೇ ಕಾರಣವಾಗಿರಬಹುದೇನೋ. ಆದರೆ ಅಧರ್ಮದ ಮಾರ್ಗದಲ್ಲಿ ನಾವು ಬದುಕುವವರಲ್ಲ. ಏಕೆಂದರೆ ಧರ್ಮರಾಯನ ಆಣತಿಯೊಂದಿಗೆ ಇಲ್ಲಿಯವರೆಗೆ ಜೀವಿಸಿದ ನಾವು ಧರ್ಮದ ಪ್ರಕಾರವೇ ಬದುಕನ್ನು ಸಾಗಿಸುತ್ತಿದ್ದೇವೆ. ಇಂತಹ ಧರ್ಮದ ಪ್ರಕಾರದ ನಮ್ಮ ಬದುಕಿನ ಸಂದರ್ಭದಲ್ಲಿ ಬಂದೊದಗುವ ಅನಿಷ್ಟಗಳೆಲ್ಲವನ್ನು ಧರ್ಮದ ಚೌಕಟ್ಟಿನಲ್ಲಿಯೇ ಪರಿಹರಿಸಿದ್ದೇವೆ. ಆದರೆ ಈಗ ಇಂಥದ್ದೊಂದು ಅಚಾನಕ್ಕಾದಂಥ ವಿಚಿತ್ರಕಾರಿಯಾದಂಥ ವರ್ತನೆಗೆ ಬಲಿಯಾಗಿ ನಾನು ಧರ್ಮವನ್ನು ತ್ಯಜಿಸಿ ನಿನ್ನನ್ನು ರಕ್ಷಿಸಿದ್ದೆ ಆದರೆ ಜನರ ನಿಂದನೆಗೆ ನನ್ನಣ್ಣ ಕಾರಣನಾಗುತ್ತಾನೆ ಅಥವಾ ಬಲಿಯಾಗುತ್ತಾನೆ. ಅಂಥದ್ದೊಂದು ದೌರ್ಭಾಗ್ಯವನ್ನು ನನ್ನ ಅಣ್ಣನಿಗೆ ನಾನು ತರಲಾರೆ ಹೇಳುತ್ತಿದ್ದಾನೆ. ನೋಡಿ, ಹೆಣ್ಣ ಹರಿವಕ್ಕೆ, ಹೌದು ನೀನು ಹೇಳ್ತಾ ಇದೀಯ ಅಂತ ಈ ಕ್ಷಣಕ್ಕೆ ಸೌಟನ್ನು ಪಕ್ಕಕ್ಕಿಟ್ಟು ಹೆಗಲಿಗೆ ಗದೆಯನ್ನು ಏರಿಸಿ ಕ್ಷಣಾರ್ಧದಲ್ಲಿ ಕೀಚಕನನ್ನು ಇಲ್ಲ ಎನಿಸಬಹುದಾದಂತಹ ಪರಾಕ್ರಮ ಪಾಂಡುಪುತ್ರನಾದಂತಹ ಈ ಭೀಮನಿಗಿದೆ. ಆದರೆ ಒಂದು ಹೆಣ್ಣಿಗೋಸ್ಕರ, ದ್ರೌಪದಿಯಾದಂತಹ ನಿನ್ನ ರಕ್ಷಣೆಗೋಸ್ಕರ, ಹರಿವ ಕರ್ತವ್ಯಕ್ಕೋಸ್ಕರ, ಅಂದರೆ ಒಂದು ಹೆಣ್ಣಿನಾಗೆ ಆಗ್ತಾ ಇರುವ ಅನ್ಯಾಯವನ್ನು ತೊಡೆದು ಹಾಕುವ ಕರ್ತವ್ಯಕ್ಕೋಸ್ಕರ, ನೋಡಿ, ಹರಿವಕ್ಕೋಸ್ಕರವೇ ಕರ್ತವ್ಯಕ್ಕೋಸ್ಕರವಾಗಿ, ಅಂದರೆ ಒಂದು ಹೆಣ್ಣನ್ನ ಅತ್ಯಂತ ಹೀನ ಸ್ಥಿತಿಯ ಸಮಸ್ಯೆಯಿಂದ ರಕ್ಷಿಸುವ ಕಾರಣಕ್ಕಾಗಿ ತಮ್ಮ ಅಣ್ಣನ ಆಜ್ಞೆಯ ಮೀರಿ. ಇದು ವಿಶೇಷ. ನಾವು ಜ್ಯೇಷ್ಠ ಭ್ರಾತನಾದಂತಹ ಧರ್ಮರಾಯನನ್ನು ಮೀರಿ ನಡೆದ ಇತಿಹಾಸವೇ ಇಲ್ಲ. ಇಡೀ ಭುವನದಲ್ಲಿ ಅದರಲ್ಲೂ ಕೂಡ ಚಾರಿತ್ರಾರ್ಹವಾದಂಥ ನಡೆಯನ್ನು ನಡೆದುಕೊಂಡು ಬಂದಿರುವಂಥ ನಾವು ಅಣ್ಣನಿಗೆ ನಿಷ್ಠರಾಗಿ ಬದುಕುತ್ತಿದ್ದೇವೆ. ಆ ದೃಷ್ಟಿಯಿಂದ ನೋಡಿ, ಒಂದು ಹೆಣ್ಣಿನ ರಕ್ಷಣೆಯ ಉದ್ದೇಶಕ್ಕೋಸ್ಕರವಾಗಿ ಅಥವಾ ಒಂದು ಹೆಣ್ಣಿನ ಸಮಸ್ಯೆಯನ್ನು ದೂರ ಮಾಡುವ
ಇದ್ದಾರೆ. ಅಂದರೆ ಇಲ್ಲಿ ಸಹಜವಾಗಿ ಹೆಣ್ಣಿನ ಅಸ್ತಿತ್ವಕ್ಕಿಂತ ಧರ್ಮ ದೊಡ್ಡದು ಎಂಬುದು ವಿಚಾರ. ಒಂದು ಹೆಣ್ಣಿನ ಸಮಸ್ಯೆಯನ್ನು ಹೋಗಲಾಡಿಸುವುದಕ್ಕೋಸ್ಕರ ತಮ್ಮ ಅಣ್ಣನಾಜ್ಞೆಯ ಮೀರಿ, ಇದು ವಿಶೇಷ. ಒಂದು ಬಾರಿಯೂ ಅಣ್ಣನಾಜ್ಞೆಯನ್ನು ಮೀರದೆ ಬದುಕುತ್ತಿರುವಂತಹ ನಮ್ಮ ಅನುಜರು, ಮೊದಲ ಅನುಜನಾದಂತಹ ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ 4 ಜನರು ಇಲ್ಲಿಯವರೆಗೆ ಒಂದು ಗೆರೆಯನ್ನು ದಾಟಿದ್ದಿಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ತಮ್ಮ ಅಣ್ಣನ ಆಜ್ಞೆಯ ಮೀರಿ ದಾಟಿ ಯಾರು? ಕುಂತಿಯ ಚಿನ್ನ, ಕುಂತಿಯಾದಂಥ ಅಂದರೆ ಪಾಂಡುವಿನ ಹೆಂಡತಿಯಾದಂಥ ಕುಂತಿಯ ಚಿನ್ನ ಮಗ, ಕುಂತಿಯ ಚಿನ್ನನಾದಂಥ, ಕುಂತಿಯ ಮಗನಾದಂಥ ಯಾರು? ಭೀಮ. ಕುಂತಿಯ ಚಿನ್ನ ಭೀಮ. ಹೌದು, ಒಂದು ಹೆಣ್ಣಿನ ರಕ್ಷಣೆಗೋಸ್ಕರ, ಒಂದು ಹೆಣ್ಣಿನ ಸಮಸ್ಯೆಯನ್ನು ಹೋಗಲಾಡಿಸುವ ಜವಾಬ್ದಾರಿಗೋಸ್ಕರ ಪವಿತ್ರತಮವಾದಂತಹ ಧಾರ್ಮಿಕ ಚೌಕಟ್ಟಾದಂಥ ಅಣ್ಣನ ಆಜ್ಞೆಯನ್ನೇ ಮೀರಿ ನಡೆದು ಬಿಟ್ಟ ಕುಂತಿಯ ಮಗನಾದಂಥ ಭೀಮ ಎಂದು ನನ್ನನ್ನು ನಿಂದಿಸುವುದಿಲ್ಲ. ಧರ್ಮರಾಜನ ತಮ್ಮ ಎಂದು ನಮ್ಮ ಅಣ್ಣನನ್ನು ನಿಂದಿಸುತ್ತಾರೆ. ನೋಡಿ, ಚಿನ್ನ ಬದುಕಿದನೆಂದು ಅಂದರೆ ಜೀವನವನ್ನು ನಡೆಸಿದ, ಅಂದರೆ ಕೇವಲ ಒಂದು ಹೆಣ್ಣಿನ ಮೇಲಿನ ವ್ಯಾಮೋಹಕ್ಕಾಗಿ ಅಣ್ಣನ ಧರ್ಮವನ್ನೇ ಮೀರಿ ನಡೆದು ಬಿಟ್ಟ ಈ ಭೀಮ, ಈ ಕುಂತಿಯ ಮಗ ಎಂದು ಬದುಕಿದ ಎಂದು ನುಡಿವರು ಜಗತ್ತಿನಲ್ಲಿ ಮಾತನಾಡಿಕೊಳ್ಳುತ್ತಾರೆ. ಯಾರು? ಕುಜನರು ಕೆಟ್ಟ ಮನಸ್ಥಿತಿಯ ಜನ, ಕೆಟ್ಟ ಯೋಚನೆಯನ್ನು ಮಾಡುವ ಜನ. ನಿಜವಾದ ನಮ್ಮ ನೋವನ್ನು ಅರ್ಥ ಮಾಡಿಕೊಂಡಿರುವಂತಹ ಧಾರ್ಮಿಕ ಮನೋಭಾವ ಇರುವ ಪ್ರತಿಯೊಬ್ಬರು ಕೂಡ ನಮ್ಮನ್ನು ಸಹಕರಿಸಿದರೆ, ನಮ್ಮ ವಿರುದ್ಧ ದಿಕ್ಕಿನಲ್ಲಿ ನಿಂತಿರುವಂತಹ ನಮ್ಮ ಕುಹಕಿಗಳು, ಸಹಜವಾಗಿ ಕೆಟ್ಟ ಜನರು ಈ ರೀತಿ ಮಾತನಾಡಿಕೊಳ್ಳುತ್ತಾರೆ. ಅಯ್ಯೋ, ಅದ್ಯಾವ ಮಹಾ ಆ ಭೀಮ ದ್ರೌಪದಿಯ ಮೇಲಿನ ವ್ಯಾಮೋಹಕ್ಕಾಗಿ ತಮ್ಮ ಅಣ್ಣನ ಆಜ್ಞೆಯನ್ನೇ ಮೀರಿ ನಡೆದು ಬಿಟ್ಟ. ಅವರು ಯಾವ ಮಹಾ ಅಣ್ಣ ತಮ್ಮಂದಿರಿ, ಧರ್ಮರಾಯನಿಗೆ ಮರ್ಯಾದೆ ಎಲ್ಲಿದೆ ಎಂದು ಕುಜನರಾದವರು ಛೇಡಿಸಿ ಮಾತನಾಡುತ್ತಾರೆ. ನೋಡಿ, ಹಾಗಾಗಿ ಕುಜನರಾದವರು ಅಣ್ಣನವರಿಗೆ ಈ ಎಲ್ಲ ಮಾತುಗಳು ಏನಯ್ಯ ಧರ್ಮರಾಯ, ಒಂದು ಹೆಣ್ಣಿನ ವಿಷಯಕ್ಕಾಗಿ ಭೀಮನಿನ ಮಾತನ್ನೇ ಮೀರಿ ಹೋಗಿಬಿಟ್ಟನಂತೆ ಎಂದರೆ ಆ ಮಾತನ್ನು ನಾನು ಸಹಿಸಿಕೊಂಡರು, ಅಣ್ಣನಾದಂತಹ ಯುಧಿಷ್ಠಿರ ದೇವ ಸಹಿಸಿಕೊಳ್ಳುವುದಿಲ್ಲ. ಏಕೆಂದರೆ ತನ್ನ ತಮ್ಮಂದಿರ ಮೇಲೆ ಅಪಾರವಾದ ಪ್ರೀತಿ ಇದೆ, ಆತನಿಗೆ ಅಪಾರವಾದ ನಂಬಿಕೆ ಇದೆ, ಅಗಾಧವಾದಂಥ ಒಂದು ವಿಶೇಷವಾದಂತಹ ಕಾಳಜಿಯನ್ನು ನಾವು ತೋರಿಸಿದ್ದಾನೆ. ಹಾಗಿದ್ದಾಗ ಅವನ ಮೇಲಿನ ಪ್ರೇಮವನ್ನು ಮೀರಿ ನಿನಗಾಗಿ ಧರ್ಮವನ್ನು ನಾನು ತ್ಯಜಿಸಲಾರೆ. ನೋಡಿ, ಹೇಳ್ತಾ ಇದ್ದೀನಿ, ಅಣ್ಣನವರಿಗೆ ದೂರುವುದು ಈ ಜಗತ್ತು ಅಣ್ಣನನ್ನು ಮೂದಲಿಸಲಿಕ್ಕೆ ಪ್ರಾರಂಭವಾಗುತ್ತದೆ. ನಿನ್ನ ತಮ್ಮ ನಿನ್ನ ಮಾತನ್ನು ಮೀರಿಬಿಟ್ಟ, ನಿನ್ನ ತಮ್ಮ ಒಂದು ಹೆಣ್ಣಿಗಾಗಿ ನಿನ್ನ ಎಲ್ಲ ಚೌಕಟ್ಟನ್ನು ಮೀರಿಬಿಟ್ಟ ಎಂದು ನನ್ನ ಅಣ್ಣನಿಗೆ ದೂರುವುದು ಆತನನ್ನು ದೂರಲಿಕ್ಕೆ ಶುರುವಾಗುತ್ತೆ, ಆತನನ್ನು ಕೆಟ್ಟ ಮಾತಿನಲ್ಲಿ ನಿಂದಿಸಲಿಕ್ಕೆ ಶುರುವಾಗುತ್ತೆ, ಆತನ ಧರ್ಮವನ್ನೇ ಪ್ರಶ್ನೆ ಮಾಡಲು ಪ್ರಾರಂಭ ಮಾಡಿಬಿಡುತ್ತದೆ ಈ ಒಂದು ಕುಜನರ ಗುಂಪು. ಇದನ್ನು ಸಹಿಸಿಕೊಳ್ಳಲು ನನ್ನ ಅಣ್ಣನಿಗೆ ಖಂಡಿತ ಸಾಧ್ಯವಿಲ್ಲ. ಅಲ್ಲದೆ ಅನುಜರಾಗಿ ನಾವು ಏನು ಪಂಚಪಾಂಡವರಲ್ಲಿ 4 ಜನರಾದಂಥ ನಾವು ಅಣ್ಣನಿಗೆ ಇಂಥದ್ದೊಂದು ದೂರನ್ನು ತರುವವರಲ್ಲ. ಹೇಳ್ತಾ ಇದ್ದಾರೆ, ನಾವು ನಾವು ಇಂಥದ್ದೊಂದು ನೋವನ್ನು ನನ್ನ ಅಣ್ಣನಿಗೆ ಯಾವತ್ತೂ ಕೊಡಲಾರೆವು. ನಾವು ಉಣ್ಣದ ಉರಿಯುವು, ಅಂದರೆ ನಾವು ಅನುಭವಿಸಲು ಸಾಧ್ಯವಿಲ್ಲದ ನೋವು. ಯಾವ ಕಾರಣಕ್ಕೂ ನಮ್ಮ ಅಣ್ಣ ನಮ್ಮಿಂದ ಕಣ್ಣೀರಾಕದ ಅಥವಾ ನಮ್ಮಣ್ಣ ತಲೆ ಬಗ್ಗಿಸ್ತಾ ಅಂದರೆ ನಾವು ಇಷ್ಟು ದಿನ ಆತನ ಅನುಜರಾಗಿ ಹುಟ್ಟಿದ್ದೇ ವ್ಯರ್ಥವಾಗಿ ಬಿಡುತ್ತದೆ. ಸಾರ್ಥಕ ಬದುಕನ್ನು ಬದುಕುತ್ತಿರುವಂಥ ಪಾಂಡುಪುತ್ರರು ಜಗತ್ತಿನಲ್ಲಿ ಮಾದರಿ ಅಣ್ಣ ತಮ್ಮಂದಿರಾಗಿ ಬದುಕುತ್ತಿದ್ದೇವೆ. ಇಂತಹ ಸಂದರ್ಭದಲ್ಲಿ ಕೇವಲ ನಿನ್ನ ಕಾರಣಕ್ಕಾಗಿ ನಾವು ಈ ಒಂದು ಗಡಿಯನ್ನು ದಾಟಿ ಬಂದು ಬಿಟ್ಟರೆ, ಕುಂತಿಯ ಮಗನಾದ ಭೀಮ ತನ್ನ ಅಣ್ಣನ ಆಜ್ಞೆಯನ್ನು ಮೀರಿ ಒಂದು ಹೆಣ್ಣಿಗಾಗಿ ಧರ್ಮವನ್ನು ಮೀರಿಬಿಟ್ಟ ಎಂಬಂಥ ದೂರು ಅಣ್ಣನವರಿಗೆ ನೋವು ತರುತ್ತದೆ, ಅವಮಾನವನ್ನು ತರುತ್ತದೆ. ಅಣ್ಣನವರ ನೋವು ಮತ್ತು ಅವಮಾನಕ್ಕೆ ಕಾರಣವಾದ ಇಂಥ ಕುಕೃತ್ಯವನ್ನು ನಾವು 4 ಜನ ಉಣ್ಣಲು ಯಾವತ್ತೂ ಆ ಕೆಲಸವನ್ನು ಉಣ್ಣುವುದಿಲ್ಲ. ಅಂದರೆ ಆ ರೀತಿಯ ನೋವನ್ನು ಉಣ್ಣುವ ಕೆಲಸವನ್ನು ಮಾಡುವುದಿಲ್ಲ. ನಮ್ಮ ಅಣ್ಣನಿಗೆ ಅಂಥದ್ದೊಂದು ನೋವು ತರುವ ಕೆಲಸವನ್ನು ನಾವು ಮಾಡುವುದಿಲ್ಲ. ನಾವು ಈಗಲೂ ಕೂಡ ದ್ರೌಪದಿ ಕೇಳು, ರಾಯನ ಆಜ್ಞೆಯ
ಅಗ್ರಜ, ಜ್ಯೇಷ್ಠ ಭ್ರಾತ, ಆ ರಾಯನ ಆಜ್ಞೆಯ ಕಣ್ಣಿಯಲ್ಲಿ ಬಿಗಿಯಲ್ಲಿ ಭೀಮಾ ಶಾಂತಿ, ಅರ್ಜುನ ಶಾಂತಿ, ನಕುಲ ಸಹದೇವ ಶಾಂತಿ. ಈ ಶಾಂತಿ ಮಂತ್ರದ ಬಿಗಿಯಲ್ಲಿ ನಮ್ಮನ್ನು ಬಂಧಿಸಿದ್ದಾನೆ. ಅಣ್ಣನನ್ನು ಮೀರುವ ಧೈರ್ಯ ಮತ್ತು ಅಣ್ಣನನ್ನು ಮೀರುವಂತಹ ಒಂದು ಹುಂಬತನವನ್ನು ನಾವು ತೋರಲಾರೆವು. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ರಾಯನ ಆಜ್ಞೆಯ ಅಂದರೆ ನಮ್ಮ ಅಣ್ಣನಾದಂತಹ ಧರ್ಮರಾಯನ ಆಜ್ಞೆಯ ಅಂದರೆ ಆತ ಹೇಳಿರುವಂತಹ ಆಜ್ಞೆಯನ್ನ ಅಥವಾ ಆತನ ಮಾಡುವಂತಹ ಕಟ್ಟಳೆಯನ್ನು ಮೀರಿ ಆತನ ಕಣ್ಣಿಯಲ್ಲಿ ಕಟ್ಟಳೆಯ ಬಿಗಿಯಲ್ಲಿ ನಾವು ಬಿಗಿ ಒಡೆದು ಬಂಧಿಸಿಕೊಂಡಿದ್ದೇವೆ. ನೈತಿಕವಾಗಿ ನಾವು ಆತನಿಗೆ ಬೆಂಬಲ ಕೊಡ್ತಾ ಆತನ ಅಪ್ಪಣೆಯಂತೆ ನಾವು ಬದುಕುತ್ತಿದ್ದೇವೆ, ಆಜ್ಞೆಯಂತೆ ನಾವು ಬದುಕುತ್ತಿದ್ದೇವೆ. ಹಾಗಾಗಿ ಆತನ ಕಣ್ಣಿಯಲ್ಲಿ ಅಂದರೆ ಬಿಗಿತದ ಬಿಗಿ ಒಡೆದು ಕಟ್ಟಿಸಿಕೊಂಡು ಬಿಟ್ಟಿದ್ದೇವೆ. ಅಂದರೆ ಆತನ ಬಿಗಿಯಾದ ಮಾತಿನ ಚೌಕಟ್ಟಿನೊಳಗೆ ನಮ್ಮನ್ನು ಬಂಧಿಸಿಕೊಂಡು ಬಿಟ್ಟಿದ್ದೇವೆ. ಬಂಧಿಸಿಕೊಂಡಷ್ಟೇ ಇಲ್ಲ, ಕೆಡೆದೆವು, ಬಿದ್ದಿದ್ದೇವೆ. ಎಲ್ಲಿ ಬಿದ್ದಿದ್ದೇವೆ? ನಮ್ಮಣ್ಣನ ಆಜ್ಞೆಯ ಅಡಿದಾವರೆಗಳಲ್ಲಿ ಬಿದ್ದಿದ್ದೇವೆ. ಧರ್ಮರಾಯನ ಆಜ್ಞೆಯ ಅಡಿದಾವರೆಗಳಲ್ಲಿ ಬಿದ್ದಿದ್ದೇವೆ. ಏಕೆಂದರೆ ನಮ್ಮಣ್ಣನಿಗೆ ನಮ್ಮಿಂದ ಕಿಂಚಿತ್ತೂ ನೋವಾಗಬಾರದು ಎಂಬಂತಹ ನಿರ್ಧರಿತವಾದಂಥ ಬದುಕನ್ನು ನಡೆಸುತ್ತಿರುವಂಥ ನಮಗೆ ಖಂಡಿತವಾಗಿಯೂ ಕೂಡ ಈ ಮಾತು, ಒಂದು ಹೆಣ್ಣಿಗಾಗಿ ಭೀಮ ತಮ್ಮ ಅಣ್ಣನನ್ನೇ ಮೀರಿಬಿಟ್ಟ ಎಂಬಂಥ ಮಾತು ಖಂಡಿತವಾಗಿ ನಮಗೆ ಉಪಯುಕ್ತವಾದಂತಹ ಮಾಹಿತಿ ಆಗುವುದಿಲ್ಲ. ಆ ರೀತಿಯಾದಂಥ ವಿಚಾರವನ್ನು ನಮ್ಮ ಅಣ್ಣನಿಗೆ ತರುವ ಯಾವ ಯೋಚನೆಯೂ ನಮಗಿಲ್ಲ ದ್ರೌಪದಿ. ಹಾಗಾಗಿ ನೋಡಿ, ನಮ್ಮ ರಾಯನ ಆಜ್ಞೆಯ ಕಣ್ಣಿಯಲ್ಲಿ ಬಿಗಿಯಾದಂತಹ ಬಿಗಿತದಲ್ಲಿ ಕೆಳೆದು ಬಿದ್ದಿದ್ದೇವೆ ಕಾಂತೆ ಕೇಳಿಂದ. ಹೇಳ್ದಲ್ಲ, ಬಂಡರು ನೀವು ಗಂಡರು ಅಥವಾ ಭಂಡರು ಹೇಳಿದ್ದಳೆಂದು ಮುಗಿ ಅಂತ ಹೇಳ್ದಲ್ಲ. ಹೇಳ್ತೇನೆ ಕೇಳು, ನಾವು ನಿಜವಾಗಲೂ ಗಂಡರೇ. ಆದರೆ ನಾವು ಗಂಡರು ಎಂದು ತೋರಿಸಲು ಹೆಣ್ಣಿನ ಒಂದೇ ಒಂದು ಕಾರಣವನ್ನು ಇಟ್ಟುಕೊಂಡು ಮುಂದಕ್ಕೆ ಹೋಗಬೇಕಾದ ಅಗತ್ಯ ಇಲ್ಲ. ಇನ್ನು ಕೆಲವು ದಿನಗಳನ್ನು ತಾಳಿಕೋ, ಇಡೀ ಆರ್ಯಾವರ್ತದಲ್ಲಿ ಪಾಂಡುಪುತ್ರರ ಪರಾಕ್ರಮ ಎಂಥದ್ದು, ಅಂತ ಗಂಡಂದಿರನ್ನ ಪಡೆದಂತಹ ನನ್ನ ಪುಣ್ಯ ಎಂಥದ್ದು ಅಂತ ನೀನೇ ಹೆಮ್ಮೆ ಪಡುತ್ತೀಯೇ. ಅಂಥದ್ದೊಂದು ಮಹಾ ಕ್ರಾಂತಿಗೆ, ಅಂಥದ್ದೊಂದು ಮಹಾ ಯುದ್ಧಕ್ಕೆ ಸಾಕ್ಷಿಯಾಗಿ ಪೌರುಷವನ್ನು ಪ್ರದರ್ಶನ ಮಾಡುವವರಿದ್ದೇವೆ. ಆದರೆ ದೌರ್ಭಾಗ್ಯವಶಾತ್ ಇಂದು ನಮ್ಮ ಅಣ್ಣನಿಗೆ ಒಂದು ಹೆಣ್ಣಿನಿಂದ ಅವಮಾನವಾಗುವ ರೀತಿಯಲ್ಲಿ ನಾನು ನಡೆದುಕೊಂಡು ಬಿಟ್ಟರೆ ನನ್ನ ಅಣ್ಣ ತಲೆ ತಗ್ಗಿಸುತ್ತಾನೆ. ನಮ್ಮ ಅಣ್ಣನಿಗೆ ಇಂಥದ್ದೊಂದು ನೋವು ತರುವ ಯಾವ ಕೆಲಸವನ್ನು ನಾವು ಮಾಡುವುದಿಲ್ಲ. ಹಾಗಾಗಿ ನಮ್ಮ ಅಣ್ಣನ ಆಜ್ಞೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಆತನ ಆಜ್ಞೆಯ ಬಿಗಿತವಾದಂತಹ ಮಾತಿಗೆ ಒಳಪಟ್ಟು ನಮ್ಮನ್ನು ಕಟ್ಟಿ ಹಾಕಿಕೊಂಡು ಬಿದ್ದಿದ್ದೇವೆ. ಎಲೆ ಕಾಂತೆ, ನನ್ನ ಹೆಂಡತಿಯಾದ ದ್ರೌಪದಿಯೇ ಕೇಳಿದ್ದ. ಇದ್ರ ವಿಚಾರ ಇಷ್ಟೇ ಸ್ನೇಹಿತರೆ. ಒಂದೇ ಒಂದು ಹೆಣ್ಣಿನ ರಕ್ಷಣೆಯ ಸಾಮರ್ಥ್ಯದ ವಿಚಾರವನ್ನು ಮುಂದಕ್ಕಿಟ್ಟುಕೊಂಡು ತನ್ನ ಅಣ್ಣನ ಆಜ್ಞೆಯನ್ನೇ ಮೀರಿ ಕುಂತಿಯ ಮಗನಾದಂತಹ ಭೀಮ ಬದುಕಿಬಿಟ್ಟ. ಹಾಗಾಗಿ ಧರ್ಮದ ಹೆಸರಿನಲ್ಲಿ ಅಧರ್ಮವಾಗಿ ಹೋಯಿತು. ಕೇವಲ ಒಬ್ಬ ದ್ರೌಪದಿಗಾಗಿ ಅಣ್ಣನ ಎಲ್ಲ ಮೌಲ್ಯವನ್ನು ಹಾಳು ಮಾಡಿಬಿಟ್ಟ ಎಂದು ಕೆಟ್ಟ ಜನರು ನಿಂದಿಸಿಕೊಳ್ಳುತ್ತಾರೆ. ಆ ನಿಂದನೆಗೆ ಒಳಪಟ್ಟಂತಹ ಮಾತುಗಳು ನನ್ನ ಅಣ್ಣನ ಕಿವಿಗಳಿಗೆ ಬಿದ್ದರೆ ಆತ ಮುಂದೆ ಹೋಗುತ್ತಾನೆ. ಅಣ್ಣನಿಗೆ ಇಂಥ ದೂರು ತರುವುದು ನಮ್ಮ ಪಂಚಪಾಂಡವರ, ಅದರಲ್ಲೂ 4 ಜನ ಪಾಂಡವರ ಉದ್ದೇಶವಾಗುವುದಿಲ್ಲ. ಅಂತ ಯಾವ ಕಾರ್ಯವನ್ನು ನಾವು ನೋಡಿ, ನಾವು ಉಣ್ಣದೊರೆಯುವ ಅಂತ ಯಾವ ಕಾರ್ಯವನ್ನು ನಾವು ಮಾಡಲಾರೆವು. ಈಗಲೂ ಕೂಡ ರಾಯನಾದಂತಹ ಧರ್ಮರಾಯನ ಆಜ್ಞೆಯ ಚೌಕಟ್ಟಿನ ಬಿಗಿತವಾದಂತಹ ಮಾತಿಗೆ ಒಳಪಟ್ಟು ನಮ್ಮನ್ನು ನಾವು ಕಟ್ಟಿ ಹಾಕಿಕೊಂಡು ಆತನ ಪಾದದಲ್ಲಿ ಬಿದ್ದಿದ್ದೇವೆ. ಎಲೆ ದ್ರೌಪದಿ, ನಾವು ಪೌರುಷವಂತರೇ, ನೀನು ಹೇಳಿದಂತೆ ನಾವು ಭಂಡರಲ್ಲ, ಕೇಳು ಎಂದು ತನ್ನ ಹೆಂಡತಿಗೆ ವಿಚಾರವನ್ನು ಮುಟ್ಟಿಸಿದ್ದಾನೆ. ಒಂದು ಸೂಕ್ಷ್ಮವನ್ನು ನಾವೀಗ ಅಭ್ಯಾಸ ಮಾಡಲೇಬೇಕಾಗಿದೆ. ಇಂಥದ್ದೊಂದು ದೌರ್ಭಾಗ್ಯದ ಸಂದರ್ಭದಲ್ಲಿ ಹಾಗಾದರೆ ಧಾರ್ಮಿಕ ದಾರದೃಷ್ಟಿಯಲ್ಲಿ ಬದುಕುತ್ತಿರುವಂಥ ದ್ರೌಪದಿಯನ್ನು ಕಾಪಾಡುವವರಾರು? ಕೇವಲ ಧರ್ಮ ಚೌಕಟ್ಟಿನಲ್ಲಿ ಹೆಣ್ಣನ್ನು ತಿರಸ್ಕೃತ ದೃಷ್ಟಿಯಲ್ಲಿಟ್ಟು ಕೇವಲ ತಮ್ಮ ಮಾತಿಗೆ ಕಟ್ಟಿಬದ್ಧರಾಗಿ ನಿಲ್ಲುವುದೇ ಧರ್ಮವಾದರೆ ಆ ಹೆಣ್ಣು ಧರ್ಮವನ್ನು ಎಲ್ಲಿ ಪಾಲಿಸಲು ಸಾಧ್ಯವಾಗುತ್ತದೆ? ಪಂಚಪಾಂಡವರಿಗೆ ಹಂಚಿಕೆಯಾಗಿ ಬದುಕುತ್ತಿರುವಂತಹ ಅನಿಷ್ಟ ಬದುಕನ್ನು ಬದುಕುತ್ತಿರುವಂತಹ ದ್ರೌಪದಿಗೆ ತನ್ನ ಶೀಲವನ್ನು ಕಾಪಾಡಿಕೊಳ್ಳಲು ಬೇರೆ ಯಾವ ಮಾರ್ಗವಿದೆ? ನೀವೇ ಯೋಚಿಸಿ ನೋಡಿ. ಇಂಥದ್ದೊಂದು ಅನಿಷ್ಟತಮ ಬದುಕನ್ನು ಎದುರಿಸುವುದು ಎಷ್ಟು ದುಸ್ತರವಾಗಬಹುದು? ಧರ್ಮದ ಈ ಜಿಜ್ಞಾಸೆಯ ಸಂದರ್ಭದಲ್ಲಿ ಮುಂದೆ ಭೀಮನ ಕೈಗೊಂಡಂಥ ಕಾರ್ಯಗಳು ಹೇಗೆ ಧರ್ಮಜನಿಗೂ ಕೂಡ ಯೋಗ್ಯವಾದಂತಹ ಸ್ಥಾನವನ್ನು ತಂದುಕೊಡುತ್ತಾ ದ್ರೌಪದಿಯನ್ನು ಕಾಪಾಡುವಂತಹ ಒಂದು ವಿಚಾರವಾಗಿ ನಿಲ್ಲುತ್ತದೆ. ಆ ಮೂಲಕವಾಗಿ ಆರ್ಯಾವರ್ತದಲ್ಲಿ ಒಂದು ದೊಡ್ಡ ಕ್ರಾಂತಿಯ ಮುನ್ನುಡಿಗೆ ಕೀಚಕನ ಸಂಹಾರ ಹೇಗೆ ಕಾರಣವಾಗುತ್ತದೆ? ಈ ಎಲ್ಲವನ್ನು ಗಮನಿಸಿದಾಗ ಭಗವಂತನ ಆ ಸೃಷ್ಟಿಯ ಚೌಕಟ್ಟಿನ ಒಂದು ವ್ಯೂಹದಲ್ಲಿ ಸಿಲುಕಿರುವ ನಾವು ಕೈಗೊಂಬೆಗಳಂತೆ ವರ್ತಿಸಬೇಕಾಗುತ್ತದೆ. ಇಲ್ಲಿ ದ್ರೌಪದಿ, ಧರ್ಮರಾಯ ಅಥವಾ ದುರ್ಯೋಧನ ಎಲ್ಲರೂ ಕೂಡ ಆತನ ಆಟಿಕೆಗಳೇ ಆಗಿದ್ದಾರೆ. ಆತನ
ಅನುಭವಿಸಬೇಕಾಗುತ್ತದೆ. ಒಂದಿಲ್ಲೊಂದು ಬದಲಾವಣೆಯೂ ಕೂಡ ಆತನ ನಿರ್ಧರಿತವಾಗಿಯೇ ಆಗಿರುತ್ತದೆ. ಹಾಗಾಗಿ ಇಲ್ಲಿ ನಾವು ತಂದದ್ದೇನೂ ಇಲ್ಲ, ತೆಗೆದುಕೊಂಡು ಹೋಗುವುದೂ ಏನೂ ಇಲ್ಲ. ಧರ್ಮ ಕಾರ್ಯದ ಸಂಸ್ಥಾಪನೆಯಲ್ಲಿ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವುದೇ ನಿಜವಾದಂತಹ ಮಾನವತಾವಾದವಾಗುತ್ತದೆ. ಆ ಒಂದು ಪ್ರಕ್ರಿಯೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದೇ ನಿಜವಾದ ಸಾರ್ಥಕ ಬದುಕಾಗುತ್ತವೆ. ಇದು ಸತ್ಯವೆಂಬುದು ಶತಸಿದ್ಧವಾದದ್ದು. ಜಗತ್ತಿನಲ್ಲಿ ಇದನ್ನು ಪಾಲಿಸುವವರೇ ಮೋಕ್ಷಪ್ರದರಾಗುತ್ತಾರೆ, ಇದರಿಂದ ವಿಮುಖರಾದವರು ಅಧರ್ಮಿಗಳಾಗುತ್ತಾರೆ. ಇದರಲ್ಲಿ ಅನುಮಾನವಿದೆ, ನೀವೇ ಯೋಚಿಸಿ ನೋಡಿ.